ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನೋಡಿ, ಒಂದು ತಲೆಗೆ ಹಾಕುವ ಎಣ್ಣೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಯಾವೆಲ್ಲ ಐಟಮನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಮೊದಲಿಗೆ ನಮಗೆ ಮೇಯ್ನ್ ರೆಗ್ಯುಲರಾಗಿ ಅಡುಗೆ ಉಪಯೋಗಿಸುವಂಥ ಕರಿಬೇವು ಸೊಪ್ಪು ಒಂದು 2 ಹಿಡಿಯಷ್ಟು ತೊಗೊಂಡಿದ್ದೇನೆ. ಮತ್ತು ದಾಸವಾಳ ಸೊಪ್ಪು ನಮಗೆ ಮಾಮೂಲಿಯಾಗಿ ಸಿಗ್ತದೆ, ನಮ್ಮ ಗಿಡಗಳಲ್ಲಿ ಇರ್ತದೆ ಹೆಚ್ಚಾಗಿ. ಮತ್ತು ಇಲ್ಲಿ ಅಲವೀರ ತೊಗೊಂಡಿದೆ ನೋಡಿ ಫ್ರೆಂಡ್ಸ್, ಅಲವೀರ ತೊಗೊಂಡಿದೆ. ನನ್ನ ಮನೆಯಲ್ಲೇ ಆದ ಅಲವೀರ. ಇದೆಲ್ಲ ನನ್ನ ಮನೆಗೆ ಸಂಬಂಧಪಟ್ಟ ವಸ್ತುಗಳೇ, ನನ್ನ ಮನೆಯಲ್ಲೇ ಆಗ್ತದೆ. ಇದು ಫ್ಲೆಕ್ಸ್ ಸೀಡ್ಸ್ ಮತ್ತು ಇದು ಏನು ಮೆಂತೆಕಾಳು, ಇದು ಬಹಳ ತಲೆಗೆ ಉತ್ತಮವಾದಂಥ ಒಂದು ಇಂಗ್ರೀಡಿಯೆಂಟ್ಸ್. ಹಾಗಾಗಿ ಇದು 4 ಸ್ಪೂನು ಮೆಂತೆ, 4 ಸ್ಪೂನು ಮತ್ತು ಫ್ಲೆಕ್ಸ್ ಸೀಡ್ಸ್ 4 ಸ್ಪೂನ್ ತೊಗೊಂಡಿದ್ದೇನೆ. 2 ದೊಡ್ಡ ನೆಲ್ಲಿ ತೊಗೊಂಡಿದ್ದೇನೆ. ನೆಲ್ಲಿಕಾಯಿ ಭಾಳ ಒಳ್ಳೆಯದು ತಲೆಗೆ. ಹಾಗೆ ಗಿಡದಲ್ಲಿ ಆದಂಥ ಒಂದು 8 ರಿಂದ 10 ದಾಸವಾಳ ಹೂವನ್ನು ತೊಗೊಂಡಿದ್ದೇನೆ. ಈಗ ಅದರ ಹಾಗೆ ಇಲ್ಲಿ ಸೂರ್ಯ ತೆಂಗಿನ ಎಣ್ಣೆ ನೋಡಿ, ಸೂರ್ಯ ತೆಂಗಿನ ಎಣ್ಣೆ ನಾನಿಲ್ಲಿ ಒಲೆ ಮೇಲೆ ಇಟ್ಕೊಂಡಿದ್ದೇನೆ ಆಲ್ರೆಡಿ. ಹಾಗೆ ಈಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಮೊದಲಿಗೆ ದಾಸವಾಳ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ದಾಸವಾಳ, ಮತ್ತು ಇಲ್ಲಿ ದಾಸವಾಳ ಹೂವು, ಇದು ದಾಸವಾಳ ಸೊಪ್ಪು ಒಂದು 20ರಿಂದ 25 ಎಲೆ, ಮತ್ತು ಇಲ್ಲಿ ಇದು ಏನು ಅಲವೀರ ಭಾಳ ಒಳ್ಳೆಯದು, ಇದು ಮುಖಕ್ಕೂ ಕೂಡ ಒಳ್ಳೆಯದು ಅಂತ ಉಂಟು. ಹಾಗೆ ಮತ್ತು ಇಲ್ಲಿ ನಮ್ಮ ಕರಿಬೇವು ಸೊಪ್ಪು ತುಂಬ ಇಂಪಾರ್ಟೆಂಟ್. ಕರಿಬೇವು ಸೊಪ್ಪನ್ನು ನಾನಿಲ್ಲಿ ಹಾಕ್ತೇನೆ. ಕೆಲವರೆಲ್ಲ ಏನು ಮಾಡ್ತಾರೆ, ತುಂಬ ಹೊತ್ತಲ್ಲ, ಇದು ಎಲ್ಲವನ್ನು ಹಾಕಿ ಕುದಿಸ್ತಾರೆ. ಕುದಿಸಿದರೆ ಎಣ್ಣೆಯಲ್ಲಿ ಹಾಕಿ ಕುದಿಸುವಾಗ ಸ್ವಲ್ಪ ಆದರೂ ಒಂದು ಮಿಕ್ಸಿಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಅದರ ಒಂದು ಐಟಮ್ಸಿನ ಒಂದು ಏನು ರಸ ಎಲ್ಲ ಬಿಡ್ತದೆ. ಇಲ್ಲಿ 2 ನೆಲ್ಲಿ ಇದೆ, ಇದನ್ನು ನಾನು ಕಟ್ ಮಾಡಿ ತಗೊಳ್ತೇನೆ. ಇದು ಹಾಕಿದೆ ನೋಡಿ, ನೆರಳಿನಲ್ಲಿ 2 ಹಾಕಿದ್ದೇನೆ. ಆಮೇಲೆ ಫ್ಲೆಕ್ಸ್ ಸೀಡ್ಸ್ ಮತ್ತು ಮೆಂತೆ ಕಾಳುಗಳನ್ನು ಕೂಡ ನಾನು ಇದಕ್ಕೆ ಹಾಕ್ತೇನೆ. ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇಲ್ಲಿ ನೋಡಿ, ಎಲ್ಲ ಐಟಮ್ಗಳನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಒಂದು 2 ರೌಂಡ್ ತಿರುಗಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಲೀಟ್ರು ಸೂರ್ಯ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಅದನ್ನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದನ್ನು ಅರ್ಧಂಬರ್ಧ ಮಿಕ್ಸಿಗೆ ಹಾಕೊಂಡ್ಮೇಲೆ ಇದು ಸಣ್ಣ ಆಗಬಾರ್ದು. ಸಣ್ಣ ಆದರೆ ಆಗೋದು ಸಹ ಇಲ್ಲ. ಇದು ನಿಮಗೆಲ್ಲ ಐಟಮ್ ಒಟ್ಟಿಗೆ ಹಾಕುವಾಗ ಒಂದರಲ್ಲಿ 2-3 ಪೀಸ್ ಆದರೆ ಸಾಕು. ಇದನ್ನು ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಬೋದು. ಫ್ಲೆಕ್ಸ್ ಸೀಡ್ಸ್ ಮತ್ತು ಮೆಂತೆಯನ್ನು ಮಿಕ್ಸಿಗೆ ಹಾಕಬೇಕಾಗ್ತದೆ. ನಾನೀಗ ಎಲ್ಲವನ್ನು ಮಿಕ್ಸಿ ಹಾಕಿದ್ದೇನೆ, ಇದರಲ್ಲಿ ಹಾಕಿದಂಥ ಐಟಮ್ಸ್ಗಳನ್ನೆಲ್ಲ ಹಾಕಿದ್ದೇನೆ. ಈಗ ಇದನ್ನು ನಾನಿಲ್ಲಿ ಕುದಿಯುವ ಎಣ್ಣೆಗೆ ಹಾಕ್ತೇನೆ ನೋಡಿ. ವಾರಕ್ಕೆ 2 ಸರ್ತಿ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ. ಒಂದು ಮಧ್ಯಾಹ್ನದಿಂದ ಸಂಜೆವರೆಗೆ ಬಿಟ್ಟರೆ ಸಾಕು. ಅಪ್ಲೈ ಮಾಡಿಕೊಂಡು ಚೆನ್ನಾಗಿರ್ತದೆ. 2 ಗಂಟೆ ಸಾಕು ಇಲ್ಲದಿದ್ದರೆ. ಹಾಗೆ ನೋಡಿ, ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನೀಗ ಹಾಕಿದ್ದೇನೆ. ಇದಕ್ಕೆ ಹೀಗೆ ಫುಲ್ ಮಿಕ್ಸಿ ಮಾಡಿ ಹಾಕಿದ್ದೇನೆ. ಹಾಕಿದ್ದು ನೋಡಿ, ಇದೆಲ್ಲ ಈಗ ನಿಮಗೆ ಎಣ್ಣೆಯ ಕೆಳಭಾಗದಲ್ಲಿ ಉಂಟು. ಇದೆಲ್ಲ ನೋಡಿ, ಒಂದು ಕುದ್ದು ಆದಮೇಲೆ ಸರಿ ಕುದ್ದಾದ್ಮೇಲೆ ಇದೆಲ್ಲ ಮೇಲೆ ಬರ್ತದೆ. ಎಣ್ಣೆ ಐಟಮ್ ಮಾತ್ರ ಕೆಳಗೆ ನಿಲ್ತದೆ. ಆಗ ಇದನ್ನು ನಾವು ಸೋಸಿ ತೆಗಿಬೇಕು. ಅದೇ ನಮಗೆ ತಲೆಗೆ ಹಾಕ್ಕೊಳ್ಳಿಕ್ಕೆ ಫೈನಲಿ ಸಿಗುವಂಥ ಎಣ್ಣೆ. ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಹಾಕಿ ಕುದಿಸಿ. ಹಾಗಾಗಿ ಇದು ಚೆಂದ ಕುದಿಬೇಕು. ಒಂದು 10 ಮಿನಿಟ್ಸ್ ಇದನ್ನು ಚೆಂದ ಕುದಿಸಿ, ಲೋ ಫ್ಲೇಮಲ್ಲಿಟ್ಟು ಕುದಿಸಬೇಕು. ತುಂಬ ಕುದಿಸಬಾರ್ದು ಎಣ್ಣೆನ. ಹಾಗೆ ನೋಡಿ, ಫೈನಲಿ ಎಣ್ಣೆ ರೆಡಿ ಆಗಿದೆ. ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಎಣ್ಣೆ ಹಸಿರಾಗಿ ಬರ್ತದೆ. ಇದನ್ನು ನೀವು ಹೀಗೆ ಹಾಕ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆ ಇಷ್ಟು ಚೆಂದ ಬರ್ತದೆ. ನನಗೆ ಇದು 6 ತಿಂಗಳಿಗೆ ಸಾಕು. ಇದನ್ನು ಒಂದು ಇದಕ್ಕೆ ನಾನು ಎಣ್ಣೆ ಬಾಟ್ಲಿಗೆ ಸೋಸ್ತಾ ಇದ್ದೇನೆ. ಫೈನಲಿ ಎಣ್ಣೆ ರೆಡಿಯಾಗಿದೆ. ಇದನ್ನು ವಾರಕ್ಕೆ 2 ಸರ್ತಿ ಅಪ್ಲೈ ಮಾಡಿಕೊಂಡ್ರೆ
ತಲೆಗೆ ತಂಪು, ಕೂದಲು ಗ್ರೋತಿಗೆ ಒಳ್ಳೆಯದಾಗ್ತದೆ. ನೋಡಿ ಫ್ರೆಂಡ್ಸ್, ಫೈನಲಿ ನೋಡಿ ಈ ರೀತಿ ಬರ್ತದೆ. ಎಣ್ಣೆ ಚೆನ್ನಾಗಿ ಬಂದಿದೆ, ಗ್ರೀನ್ ಕಲರಲ್ಲಿ ಬರ್ತದೆ, ಹೀಗೆ ಬರ್ತದೆ. ಅದನ್ನು ಚೆನ್ನಾಗಿ ತಲೆಗೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಫೀಲ್ ಬರ್ತದೆ. ನೋಡಿ, ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು. ಈ ಥರ ಬರ್ತದೆ.